Now I request Shri M.A. Krishna Reddy sir, Director Karnataka State Reddy Jana Sangha, to address the gathering. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಕಮಿಷನರ್ ಆಗಿರ್ತಕ್ಕಂಥ ಕೊಟ್ಟೇಶ್ ಅವರೇ, ನಮ್ಮ ಶರತ್ ಅವರೇ, ಬಾಬು ರೆಡ್ಡಿ ಅವರೇ, ಆನಂದ್ ಅವರೇ, ರೇವಣ್ಣ ಸಿದ್ದಯ್ಯ ಅವರೇ, ಚೇತನ್ ಅವರೇ, ಶ್ರೀಕಾಂತ್ ಕುಮಾರ್ ಅವರೇ, ಸಂಜೀವ್ ಅವರೇ, ಮುನ್ಕೃಷ್ಣಪ್ಪನವರು, ಇವತ್ತು ಈ ಕಾರ್ಯಕ್ರಮ KMR ಸ್ಕೂಲಲ್ಲಿ ನಿನ್ನೆಯಿಂದ ನಿರಂತರವಾಗಿ ಈ ಆ್ಯನ್ಯುವಲ್ ಡೇ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂಥ ಈ ಎಲ್ಲ ಸಿಬ್ಬಂದಿಯವರಿಗೆ ನಾನು ವಿಶೇಷವಾಗಿ ಅವ್ರಿಗೂ, ನಮ್ಮ ಎಲ್ಲ ಟೀಚರ್ಗಳಿಗೂ ಅವ್ರಿಗೂ ಸಹ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಎಷ್ಟು ಜವಾಬ್ದಾರಿಯಾಗಿ, ಎಷ್ಟು ಶಿಸ್ತಾಗಿ ಈ ಕಾರ್ಯಕ್ರಮವನ್ನು 2 ದಿವಸದಿಂದ ನಡೆಸಿರೋದಕ್ಕೆ ನಿಮಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಇವತ್ತು KMR ಶಾಲೆ SSLCಯಲ್ಲಿ ನಿರಂತರವಾಗಿ 5 ವರ್ಷದಿಂದ ಪ್ರಥಮ ಸ್ಥಾನದಲ್ಲಿ ಬಂದಿರೋದಕ್ಕೆ ಅದು ನಿಜವಾಗಲೂ ಒಂದು ಹೆಮ್ಮೆ ಪಡುವಂಥ ಒಂದು ವಿಷಯ ಇದು. ಇವತ್ತು PUCಯಲ್ಲಿ ಅಷ್ಟೇ 2 ವರ್ಷದಿಂದ PUC ಕೂಡ ಅದು ಸಹ ಪ್ರಥಮ ಸ್ಥಾನದಲ್ಲಿ ಇರೋದಕ್ಕೆ ಆ PUC ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಟೀಚರ್ಗಳಿಗೆ, ವಿಶೇಷವಾಗಿ ಅವರ ಪೋಷಕರಿಗೆ, ಯಾಕಂದರೆ ಅವರೆಲ್ಲ ಸಹಕಾರ ಮನೆಯಲ್ಲಿ ಅವರು ಕೊಟ್ಟಿರೋದಕ್ಕೆ ಆ ಮಕ್ಕಳು ಒಂದು ಪ್ರಥಮ ಸ್ಥಾನಕ್ಕೆ ಬಂದಿರೋದು. ಇವತ್ತು ನಮ್ಮ ಸ್ಕೂಲು ಇಡೀ ತಾಲೂಕಲ್ಲಿ ಇಷ್ಟು ಮಾದರಿಯಾಗಿ ಹೋಗಬೇಕಾದ್ರೆ ನಮ್ಮ ರೇವಣ್ಣ ಸಿದ್ದೆಯವರು, ಚೇತನ ಮೇಡಮ್ ಅವ್ರಿಗೂ ನಾನು ವಿಶೇಷವಾಗಿ ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಮನುಷ್ಯ ಏನಾದರೂ ಸಾಧನೆ ಮಾಡಬೇಕಾದ್ರೆ ಅದು ದೊಡ್ಡ ಒಂದು ಕೆಲಸ ಅಂತ ಹೇಳ್ಬಿಟ್ಟೇನಲ್ಲ. ಯಾಕಂದರೆ ಉದಾಹರಣೆ, ನಮ್ಮ ಉಳ್ಕಲ್ ನಟರಾಜ್ ಸರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಅವರು ಒಳ್ಳೆ ಹೆಸರನ್ನು ಪಡೆದಿರ್ತಕ್ಕಂಥ ಉಳ್ಕಲ್ ನಟರಾಜ್ ಅವರ ಪುತ್ರ ಶರತ್ ಅವರು PUCಯಲ್ಲಿ ಅವರಿಗೆ ಪಾಪ 2 ಕಣ್ಣುಗಳು ಹೋಗ್ಬಿಟ್ಟಿತ್ತು. ಆದರೂ ಸಹ ಅವರು ಒಂದು ಹಠ ಹಿಡಿದು ಒಂದು ಸಾಧನೆ ಮಾಡಿ ಇವತ್ತು ಬ್ಯಾಂಕ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಇವೆಲ್ಲ ಉದಾಹರಣೆ. ಯಾಕಂದರೆ ಅವರ ಕಣ್ಣುಗಳಿಲ್ದಿರ ಇದ್ರೂ ಅವರು ಏನಾದರೂ ಎಕ್ಸಾಮಲ್ಲಿ ಪಾಸಾಗಿ ಅವರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾರೆ ಅಂದರೆ ನಮಗೆ ದೇವರು ಎಲ್ಲ ಕೊಟ್ಟಿದ್ರೂ ನಾವು ಯಾವ ಮಟ್ಟಕ್ಕೆ ಹೋಗ್ಬೋದು ಅನ್ನೋದು ನೀವೆಲ್ಲ ಮಕ್ಕಳು ಸ್ವಲ್ಪ ಆಲೋಚನೆ ಮಾಡಬೇಕಾಗಿರೋ ವಿಷಯ ಇದು. ನಮ್ಮ ಕೊಟ್ರೇಶ್ ಸರ್ ಅವರು ಅಷ್ಟೇ ಸರ್ಕಾರಿ ಸ್ಕೂಲಲ್ಲಿ ಓದಿ ಅವರು ಇವತ್ತು ಕಮಿಷನರ್ ಆಗಿ ನಮ್ಮ ಮುಂದೆ ಕೂತ್ಕೊಂಡಿದ್ದಾರೆ ಅಂದರೆ ಅವ್ರನ್ನೂ ನಾವು ನೋಡಬೇಕಾಗಿರೋವಂಥ ಒಂದು ವಿಷಯ ಇದು. ಯಾಕಂದರೆ ಅವರು ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಓದಿ ಅವರು ಕಮಿಷನರ್ ಆಗಿದ್ದಾರೆ ಅಂದರೆ ನಮಗೆ ನಿಜವಾಗಲೂ ಭಾರಿ ಸಂತೋಷ ಆಗುವಂಥ ಒಂದು ಕೆಲಸ ಇದು. ಅದೇ ರೀತಿ ನಮ್ಮ ಈ ಸ್ಕೂಲಿನ ಮಕ್ಕಳು ಓದಿ ಇಂಜಿನಿಯರ್ಗಳಾಗಿರ್ಬೋದು, ಇವತ್ತು ಡಾಕ್ಟ್ರು ಸಹ ಆಗಿದ್ದಾರೆ. ನಮ್ಮ ಸ್ಕೂಲಿಂದ ಹೋಗಿ KMR ಸ್ಕೂಲಿಂದ ಹೋಗಿ ಡಾಕ್ಟ್ರು ಸಹ ಆಗಿದ್ದಾರೆ. ನಮ್ಮ ಸ್ಕೂಲಲ್ಲಿ ಇವತ್ತು IAS IPS ಆಗೋ ಒಂದು ಲಕ್ಷಣಗಳು ನಿಜವಾಗಲೂ ಮುಂದಿನ ದಿನಗಳಲ್ಲಿ ಕಾಣ್ತಾ ಐತೆ. ನಮ್ಮ ರೇವಣ್ಣನವರು ಜವಾಬ್ದಾರಿ ಇದೇ ಥರನೇ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಆವಾಗೆ ಅವರು ನಾನು ಮಾತು ತಗೊತಾ ಇದ್ದೀನಿ. ನಮ್ಮ ಮಕ್ಕಳು
ನಿಜವಾಗಲೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಸ್ಕೂಲ್ ಆ ಮಟ್ಟಕ್ಕೆ ಹೋಗಲಿ ಅಂತ ನಾನು ಎಲ್ಲರಿಗೂ ಮತ್ತೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಿನ್ನೆ ನಮ್ಮ ಸ್ಕೂಲಲ್ಲಿ ಈ ಮಕ್ಕಳು ಆ ಕಾರ್ಯಕ್ರಮಗಳು, ಆ ಕಲ್ಚರಲ್ ಕಾರ್ಯಕ್ರಮಗಳು ನಿಜವಾಗಲೂ ನೋಡ್ತಾ ಇದ್ದರೆ ನಾನು ಹೇಳೋಕ್ಕಾಗಲ್ಲ. ಅಂಥ ಕಾರ್ಯಕ್ರಮಗಳು ನಮ್ಮ ಮಕ್ಕಳು ನಡೆದಿದ್ದಾರೆ ಅಂದರೆ ಆ ಮಕ್ಕಳಿಗೆ ಯಾವ ಥರ ಟೀಚರ್ಸ್ಗಳಿರ್ಬೋದು, ಈ ಪೋಷಕರು ಸಹಕಾರ ಕೊಟ್ಟಿರೋದಕ್ಕೆ ನಿನ್ನೆ ಆ ಕಲ್ಚರಲ್ ಕಾರ್ಯಕ್ರಮಗಳು ನಿಜವಾಗಲೂ ಅಷ್ಟೇ ಅದ್ಭುತವಾಗಿ ನಡೀತು. ಅದೇ ರೀತಿ ಇವತ್ತು ಈ PUC ಮಕ್ಕಳದು ಈ ಕಾರ್ಯಕ್ರಮಗಳಿಗೆ ನಿಜವಾಗಲೂ ಎಲ್ಲರೂ ಕಾತರದಿಂದ ಇದ್ದಾರೆ. ನಮ್ಮ ಭಾಷಣಗಳು ಮಾತುಗಳು ಸ್ವಲ್ಪ ಕಮ್ಮಿ ಮಾಡಿ ನಮ್ಮ ಕಾರ್ಯಕ್ರಮ ಮುಂದಾಗಲಿ ಅಂತ ಹೇಳಿಬಿಟ್ಟು ಕೇಳ್ಕೊತ ಇದ್ದಾರೆ. ನಿಜವಾಗಲೂ ನಮ್ಮ ಕಾರ್ಯಕ್ರಮಗಳಿಗೆ ಮಾತಾಡೋಕೆ ಒಂದು ಎರಡು ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.